ಬೆಂಗಳೂರು ಮತ್ತು ಮಾಗಡಿ ರಸ್ತೆಯಲ್ಲಿ ಬರ್ತಕ್ಕಂಥ ಒಂದು ಮಾದಾಪಟ್ಟಣ ಅಂತಕ್ಕಂಥ ಗ್ರಾಮದಲ್ಲಿ ಕ್ವಾರಿಯ ಒಂದು ಕೂಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರು 7-8 ಜನ ಮರಣ ಹೊಂದಿರತಕ್ಕಂಥದ್ದೇನಿದೆ. ಪ್ರಥಮವಾಗಿ ಆ ಮರಣ ಹೊಂದಿರತಕ್ಕಂಥವರಿಗೆ ಭಗವಂತ ಆತ್ಮ ಒಂದು ಶಾಂತಿಯನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತೀವಿ. ಆದರೆ ಆ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂಥವರೆಲ್ಲ ಬಡವರು. ನನಗೆ ಬಂದಂಥ ಮಾಹಿತಿ ಮಧ್ಯಪ್ರದೇಶದಿಂದ ಇಲ್ಲಿ ಬಂದು ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಂಥವರು 6 ಜನವೋ 7 ಜನವೋ ಇದ್ದಾರೆ. ಒಬ್ಬ ಯಾದಗಿರಿ ಅವನು ಒಬ್ಬ ಹುಡುಗ ಇದ್ದಾನೆ. ಈ ಒಂದು ಕ್ವಾರಿ ಕೆಲಸ ಮಾಡಬೇಕಾದ್ರೆ ಅದರ ಮಾಲೀಕರುಗಳಿದಾರಲ್ಲ ಅವರಿಗೆ ಬರೀ ದುಡ್ಡು ಮಾಡೋದಷ್ಟೇ ಚಿಂತನೆ. ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ಇಂಥ ಒಂದು ಪ್ರಕರಣದಲ್ಲಿ ನಾವು ಇಲ್ಲಿವರೆಗೆ ನೋಡಲೇ ಇಲ್ಲ. ಬಹುಶಃ ಹಿಂದೆ ಶಿವಮೊಗ್ಗದಲ್ಲಿ ಒಂದು ಪ್ರಕರಣ ಆಯಿತು, ಅಲ್ಲೆಲ್ಲ ಚಿಕ್ಕಬಳ್ಳಾಪುರದಲ್ಲೂ ಇದೇ ರೀತಿ ಪ್ರಕರಣ ದೊಡ್ಡ ಮಟ್ಟದಲ್ಲಾಗಿತ್ತು. ಆಗಲೂ ಸಹ ಚರ್ಚೆ ಮಾಡೋದು. ಆದರೆ ಸರ್ಕಾರ ಇಂಥ ಪ್ರಕರಣಗಳು ಪುನಃ ಪುನಃ ಮರುಕಳಿಸ್ತಾ ಇರತಕ್ಕಂಥದ್ದಕ್ಕೆ ಕ್ರಮ ತಗೊಂಡಿದ್ದಂತೂ ನಾನು ನೋಡಲಿಲ್ಲ. ಬಹುಶಃ ನಿನ್ನೆ ಮುಖ್ಯಮಂತ್ರಿಗಳ ಒಂದು ಇದನ್ನು ನೋಡಿದೆ ನಾನು. ನಿಮ್ಮ ಗಣಿ ಇಲಾಖೆದು ಸಭೆ ಮಾಡಿದ್ದಾರೆ, ಅಧಿಕಾರಿಗಳನ್ನೆಲ್ಲ ಕೂರಿಸ್ಕೊಂಡು. ಗಣಿ ಇಲಾಖೆನಲ್ಲಿ ಯಾರ್ಯಾರು ಲೈಸೆನ್ಸ್ ತಗೊಂಡು ಇನ್ನೂ ಕೆಲಸ ಯಾಕೆ ಮಾಡಲಿಲ್ಲ, ಯಾತಕ್ಕೆ ಇನ್ನೂವರೆಗೆ ಮಾಡಿಲ್ಲ, ಅವ್ರದ್ದೆಲ್ಲ ಮಾಹಿತಿಗಳು ಬೇಕು ಅಂತ ಹೇಳಿ ಮೀಟಿಂಗ್ ಮಾಡಿದ್ದಾರೆ. ಅದು ಯಾತಕ್ಕೆ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ, ಯಾಕೆ ಇನ್ನೂ ಮಾಡಿಲ್ಲ ಅಂತ ಅಷ್ಟೊಂದು ಮುತುವರ್ಜಿ ಮೀಟಿಂಗ್ ಮಾಡಿ ಯಾರು ಲೈಸೆನ್ಸ್ ತಗೊಂಡು ಇನ್ನೂ ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾಹಿತಿ ಯಾವ ಕಾರಣಕ್ಕೆ ಕೇಳಿದ್ದಾರೋ ಗೊತ್ತಿಲ್ಲ ನನಗೆ. ನೀವು ಸ್ವಲ್ಪ ವಿಷಯ ತಿಳ್ಕೊಳ್ಳಿ ನೋಡೋಣ ಅಂತ. ಆಮೇಲೆ ಅದು ದುರಂತ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲಿ ಈ ರೀತಿಯ ಪ್ರಕರಣಗಳು ಆಗದೆ ಇರತಕ್ಕಂಥದ್ದಕ್ಕೆ ಸರ್ಕಾರದಿಂದಲೂ ಕೆಲವು ಗೈಡ್ಲೈನ್ಸನ್ನು ಮಾಡೋದಷ್ಟೇ ಅಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಖಾಸಗಿ ಮಾಲೀಕರುಗಳು ಈ ದುಡ್ಡು ಮಾಡಲಿಕ್ಕೋಸ್ಕರಲೇ ದೊಡ್ಡ ಮಟ್ಟದಲ್ಲಿ ದೊಡ್ಡ ಲಾಭನೇ ಇದೆ. ಎಲ್ಲ ಕಡೆ ರಾಜ್ಯದಲ್ಲೇ ಇದು ಒಂದು ರೀತಿ ದುಡ್ಡು ಮಾಡ್ತಕ್ಕಂಥದ್ದಕ್ಕೆ ಈ ಕ್ವಾರಿಗಳದು ಒಂದು ದೊಡ್ಡ ದಂಧೆ ಮಾಡ್ತಕ್ಕಂಥವ್ರು ಇದ್ದಾರೆ. ಅದರಿಂದ ಸರ್ಕಾರ ಇಂಥ ಒಂದು ಪ್ರಕರಣಗಳನ್ನು ಕಠಿಣವಾದಂಥ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು. ಆ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಡಿಮ್ಯಾಂಡ್ ಮಾಡ್ತೀನಿ. ಸರ್, ಗ್ಯಾರಂಟಿ ವಿಚಾರದಲ್ಲಿ ಈಗ ಗೃಹ ಜ್ಯೋತಿದು ಏನೋ ಮರುಪರಿಶೀಲನೆ ಅರ್ಜಿ ಗಿರ್ಜಿ ಅಂತ ಇದು ಯಾತಕ್ಕೆ ಅದನ್ನೆಲ್ಲ ತಗೋತಾ ಇದ್ದಾರೆ ಅಂದ್ರೆ ಬಹುಶಃ ಎಲ್ಲೋ ಈ ಅವರು ಮುಂದಿನ ಚುನಾವಣೆ 28ರ ಚುನಾವಣೆ ಅದಕ್ಕೆಲ್ಲ ಮಾಹಿತಿ ಬೇಕಲ್ಲ. ಆ ಮಾಹಿತಿ ಪಡೀಲಿಕ್ಕೂ ಸರ್ಕಾರದಿಂದ ಇರ್ತಕ್ಕಂಥ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಖರ್ಚಾಗಬಾರದು ಇವರಿಗೆ. ಏಕೆಂದರೆ ಇಲ್ಲೆಲ್ಲೋ ನಿಮ್ಮ ಸುಜಾತ ಥಿಯೇಟರ್ ಎದುರುಗಡೆ ಯಾವುದೋ ಬಿಲ್ಡಿಂಗ್ನಲ್ಲಿ ಟಾಪ್ ಫ್ಲೋರ್ನಲ್ಲಿ ಮುಂದಿನ 28ರ ಚುನಾವಣೆಗೆ ಸ್ಟ್ರಾಟಜಿ ಮಾಡ್ತಾವ್ರಲ್ಲ, ಆ ಸ್ಟ್ರಾಟಜಿಗೆ ಇದು ಬೇಕಲ್ಲ, ಮಾಹಿತಿಗಳು, ಡೇಟಾ ಬೇಕಲ್ಲ. ಆ ಡೇಟಾಗೋಸ್ಕರವಾಗಿ ಗೃಹಲಕ್ಷ್ಮಿ ಆಯಿತು, ಈಗ ನಿಮ್ಮ ಗೃಹ ಜ್ಯೋತಿ ಯೋಜನೆಗೆ ಈಗ ಮನೆಗೆ ಜಾತಿಯಿಂದ ಹಿಡಿದು ಎಲ್ಲ ಸಮೀಕ್ಷೆಗಳು, ಆಮೇಲೆ ಎಲ್ಲ ಈಗ ಗೃಹಲಕ್ಷ್ಮಿಗೊಂದು ಫೋಟೋ ಅಂತೆ, SIRಗೊಂದು ಫೋಟೋ ಅಂತೆ, ಇನ್ನು ನಿಮ್ಮ ಗೃಹ ಜ್ಯೋತಿಗೊಂದು ಫೋಟೋ ಅಂತೆ, ಇನ್ನು ಅದು ಎಂಥದ್ದು ಇನ್ನೊಂದಿದೆಯಲ್ಲ ನಿಮ್ಮ ಬಸ್ಸಿಂದ ಏನದು ಶಕ್ತಿ, ಅದಕ್ಕೂ ಬಹುಶಃ ಒಂದು ಫೋಟೋ. ಈ ಫೋಟೋಗೆ ಪಾಪ ಜನ ಎಷ್ಟು ಖರ್ಚು ಮಾಡಬೇಕು ದುಡ್ಡು. ಇದು ಈ ಸರ್ಕಾರದ ನಡವಳಿಕೆ ಏನಿದೆ ಅದ್ರ ಜೊತೆಗೆ ಈಗೇನೋ ಪಾಪ ಅನರ್ಹರ ಹೆಸರುಗಳನ್ನ ಡಿಲೀಟ್ ಮಾಡ್ತಾರಂತೆ. ಈಗ ಜ್ಞಾನೋದಯ ಆಗಿದೆ 3 ವರ್ಷ ಆದ್ಮೇಲೆ. 3 ವರ್ಷ ಏನ್ ಮಾಡ್ತಾ ಇದ್ರು? ಅಲ್ಲ, ಅದನ್ನೇ ಹೇಳೋದು. ಈಗ ಪಾಪ ಇವರು ಬಂದ ಮೇಲೆ ಅನರ್ಹರ ಪಟ್ಟಿಯನ್ನ ತೆಗೆದಾಕಿ ಇವತ್ತೇನು ನಿಜವಾದ ಫಲಾನುಭವಿಗಳೇನಿದ್ದಾರೆ ಅವ್ರಿಗೆ ಕೊಡ್ತಾರಂತೆ. ಅದರಿಂದ ಇದೆಲ್ಲ ಏನ್ ನಡೀತಾ ಇದೆ ರಾಜ್ಯದಲ್ಲಿ, ಪತ್ರಿಕೆ ತೆಗೆದ್ರೆ ಹಲವಾರು ಪತ್ರಿಕೆಯಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಯಾವ್ಯಾವ ಭಾಗದಲ್ಲಿ ಇಂಥ ರೋಡು, ಇಂಥ ಕಾರ್ನರು ನೋಡಿ ಕಸ ಇಷ್ಟು ಬಿದ್ದಿದೆ ಅಂತ ಹೇಳಿ ಪ್ರತಿದಿನ ಫೋಟೋ ಹಾಕ್ತೀನಿ. ಇವತ್ತು ಈ ಕಾರಲ್ಲಿ ಬರಬೇಕಾದ್ರೆ ನೋಡ್ತಾ ಇದ್ದೇನೆ, ಡೆಲ್ಲಿಯಿಂದ ಬಂದು ಪ್ರತಿನಿತ್ಯ ಫೋಟೋ ಹಾಕೊಂಡು ಕೂತವ್ರೆ ನಿಮ್ಮ ಮಾಧ್ಯಮ ಸ್ನೇಹಿತರು. ಅದರ ಬಗ್ಗೆ ಗಮನ ಇಲ್ಲ. ಇಲ್ಲಿ ಬರೀ ಈ ಕತೆ ಹೇಳ್ಕೊಂಡು ಹೊರಟಿದ್ದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು
ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.